ಮೊಬೈಲ್ ಬಳಕೆದಾರರಿಗೆ ಇ ಸಿಮ್ ಹಗರಣದ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಭಾರತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಸೈಬರ್ ವಂಚನೆ ಎಷ್ಟು ಅಪಾಯಕಾರಿ ಎಂದರೆ ವಂಚಕರು ಒಟಿಪಿ ಅಥವಾ ಎಟಿಎಂ ವಿವರಗಳನ್ನು ನಮೂದಿಸದೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಕದಿಯಬಹುದು ಎಂದು ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಎಚ್ಚರಿಸಿದೆ. 14C ಪ್ರಕಾರ ವಂಚಕರು ಮೊದಲು ಬಳಕೆದಾರರಿಗೆ ಕರೆ ಮಾಡ್ತಾರೆ, ಅದರ ನಂತರ ನಕಲಿ ಇ ಸಿಮ್ ಸಕ್ರಿಯಗೊಳಿಸುವ ಲಿಂಕ್ ಅನ್ನು ಕಳುಹಿಸುತ್ತಾರೆ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಆ ಸಿಮ್ ಸ್ವಯಂಚಾಲಿತವಾಗಿ ಇ ಸಿಮ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ನಂತರ ಫೋನ್ನಲ್ಲಿರುವ ಅಸಲಿ ಸಿಮ್ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ. ನೆಟ್ವರ್ಕ್ ಸಿಗ್ನಲ್ಗಳು ಕೂಡ ಕಣ್ಮರೆಯಾಗುತ್ತವೆ. ಬಳಿಕ ಆ ನಂಬರ್ಗೆ ಕರೆಗಳು ಮತ್ತು SMS ಬರೋದು ಸ್ಥಗಿತಗೊಳ್ಳುತ್ತದೆ. ಎಲ್ಲಾ ಸಂದೇಶಗಳು ಮತ್ತು ವಂಚಕರ ಬಳಿ ಇರುವ ಇ ಸಿಮ್ಗೆ ಹೋಗಲು ಪ್ರಾರಂಭ ಮಾಡ್ತವೆ. ಆ ಮೂಲಕ ಸೈಬರ್ ವಂಚಕರು ನಿಮ್ಮ ಖಾತೆಯಿಂದ ಹಣ ದೋಚುತ್ತಾರೆ. ಈ ವಂಚನೆಯನ್ನ ತಪ್ಪಿಸಲು 14C ಕೆಲವು ಪ್ರಮುಖ ಸಲಹೆಗಳನ್ನು ನೀಡಿದೆ. ಅಪರಿಚಿತ ಸಂಖ್ಯೆಗಳಿಂದ ಅನುಮಾನಾಸ್ಪದ ಲಿಂಕ್ಗಳಿಂದ ಬರುವ ಕರೆಗಳನ್ನು ನಂಬಬೇಡಿ. ಟೆಲಿಕಾಂ ಕಂಪನಿಯ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಮೂಲಕ ಇ ಸಿಮ್ ಪರಿವರ್ತನೆ ಮಾಡಿ. ಫೋನ್ನಲ್ಲಿ ನೆಟ್ವರ್ಕ್ ಸಿಗ್ನಲ್ ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ತಕ್ಷಣ ಬ್ಯಾಂಕ್ ಮತ್ತು ಮೊಬೈಲ್ ಸೇವಾ ಪೂರೈಕೆದಾರರನ್ನು ಸಂಪರ್ಕಿಸಿ. ಗೃಹ ಸಚಿವಾಲಯದ ಅಡಿಯಲ್ಲಿ ಜನವರಿ 2020ರಲ್ಲಿ 14C ರಚಿಸಲಾಗಿದೆ. ಇದು ಸೈಬರ್ ಅಪರಾಧಗಳನ್ನು ನಿಗ್ರಹಿಸುವ ಗುರಿಯನ್ನು ಹೊಂದಿದೆ. ನಿರಂತರವಾಗಿ ಹೆಚ್ಚುತ್ತಿರುವ ಡಿಜಿಟಲ್ ವಹಿವಾಟುಗಳು ಮತ್ತು ಸ್ಮಾರ್ಟ್ಫೋನ್ ಬಳಕೆದಾರರ ಸಂಖ್ಯೆಯೊಂದಿಗೆ ಅಂತಹ ವಂಚನೆಗಳ ಪ್ರಕರಣಗಳು ಕೂಡ ವೇಗವಾಗಿ ಹೆಚ್ಚುತ್ತಿವೆ. ಈ ಕಾರಣಕ್ಕಾಗಿ ಸರ್ಕಾರ ಇ ಸಿಮ್ ಹಗರಣದ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.